ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮಿಥುನ್ ಚಕ್ರವರ್ತಿಗೆ ಇಷ್ಟವಾದಂತಹ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಮೊದಲಿಗೆ ಒಂದು 4 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳಿಬೇಕಾಗುತ್ತೆ. ಈ ರೀತಿಯಾಗಿ ತೆಗಿಬೇಕು. ಅದನ್ನು ತೊಳೆದ ಮೇಲೆ ಫಿಂಗರ್ ಚಿಪ್ಸ್ ಹೇಗಿರುತ್ತೆ ಆ ರೀತಿ ಅದನ್ನು ಕಟ್ ಮಾಡ್ಕೋಬೇಕು. ಈ ಕಡೆ ಈಗ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ನೋಡಿ, ಕಟ್ ಮಾಡಿರುವಂತಹ ಆಲೂಗಡ್ಡೆನ ಇದರಲ್ಲಿ ಹಾಕಬೇಕು. ನೀರು ಕುದೀತಾ ಇದೆ. ಒಂದು 5 ನಿಮಿಷದವರೆಗೂ ಬೇಯಬೇಕಾಗುತ್ತೆ ನೀರಲ್ಲಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ? ನಿಮಿಷ ಆಗಿದೆ. ಇವಾಗ ತೆಗಿತೀನಿ. ಇದನ್ನ ಬಸ್ಕೋಬೇಕು. ಒಂದು ಬಿಳಿ ಬಟ್ಟೆಯ ಮೇಲೆ ಹಾಕ್ಕೊಳ್ಬೇಕು. ಯಾಕಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಒಂದು 10 ನಿಮಿಷದವರೆಗೂ ಹಾಗೆ ಇಡಬೇಕಾಗುತ್ತೆ. ನೋಡಿ, ಈಗ ಇದನ್ನು ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೋಬೇಕು ಅಷ್ಟೇ, ಮತ್ತೇನು ಹಾಕೋದು ಬೇಡ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ಈಗ ಇದನ್ನು ಕಾದಿರುವ ಎಣ್ಣೆಗೆ ಹಾಕ್ಕೊಳ್ಬೇಕು.
ನೋಡಿ ಹಿಟ್ಟನ್ನು ಸುಮ್ಮನೆ ಹಿಂಗೆ ಉದುರಿಸ್ಬೇಕು ಅಷ್ಟೇ, ಜಾಸ್ತಿ ಏನೂ ಇರಬಾರ್ದು ಹಿಟ್ಟು ಕೂಡ. ನೋಡಿ ಬ್ರೌನ್ ಕಲರ್ ನೋಡಬಹುದು. ಇವಾಗ ಇದು ಗೋಲ್ಡನ್ ಬ್ರೌನ್ ಕಲರಲ್ಲಿ ಬಂದಿದೆ ಅಲ್ವಾ, ಇಷ್ಟು ಬಂದರೆ ಸಾಕು. ಇದಕ್ಕೆ ನೀವು ಬೇಕಾದರೆ ಮೇಲೆ ಖಾರ ಅಥವಾ ಮಸಾಲ ಆದರೂ ಹಾಕ್ಕೊಳ್ಬೋದು, ಗರಂ ಮಸಾಲ ಅಥವಾ ಏನಾದರೂ, ಹಾಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಚ್ ಫ್ರೈಸ್ ವಿತ್ ಸಾಸ್ ಜೊತೆಗೆ ರೆಡಿ ಆಯಿತು. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಮನೆ ಬಾಸ್ಗಳಿಂದ ರಿವ್ಯೂ ಬರ್ತಾ ಇದೆ ನೋಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಹೀಗೆ ಫಾಲೋ ಮಾಡ್ತಾಯಿರಿ.